ಗರ್ಭಿಣಿಯು ಕೇಸರಿ ಹಾಲನ್ನ ಕುಡಿಯೋದ್ರಿಂದ ಹುಟ್ಟುವ ಮಗು ಬೆಳ್ಳಗಿರುತ್ತದೆ ಎಂಬ ನಂಬಿಕೆ ವ್ಯಾಪಕವಾಗಿ ಚಾಲ್ತಿಯಲ್ಲಿದೆ. ಆದರೆ ಇದು ನಿಜವೇ? ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಹಾಲು ಸೇವನೆಯಿಂದ ಏನೇನು ಲಾಭ ತೋರಿಸ್ತೀವಿ ನೋಡಿ. ಕೇಸರಿ ಹಾಲು ಕುಡಿದ್ರೆ ಹುಟ್ಟುವ ಮಗು ಬೆಳ್ಳಗಾಗುತ್ತದೆಯೇ? ಪ್ರೆಗ್ನೆನ್ಸಿಯಲ್ಲಿ ಕೇಸರಿ ಹಾಲು ಸೇವನೆಯಿಂದ ಏನೇನು ಲಾಭ? ಮನೆಯಲ್ಲಿ ಮಗುವೊಂದು ಬರುವುದಿದೆ ಎಂದಾದರೆ ಸಂಭ್ರಮ ಮುಗಿಲು ಮುಟ್ಟುತ್ತದೆ. ಮನೆಯನ್ನು ಮಗುವಿಗಾಗಿ ಸಿದ್ಧ ಮಾಡುವುದರಿಂದ ಹಿಡಿದು ಗರ್ಭಿಣಿಗೆ ಅಡಿಯಿಂದ ಮುಡಿಯವರೆಗೆ ಸಲಹೆ ಕೊಡೋರಿಗೆ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ಇದನ್ನ ತಿನ್ನು, ಅದನ್ನ ಕೇಳು, ಮತ್ತೊಂದನ್ನ ನೋಡು, ಇನ್ಯಾವುದನ್ನೋ ಕುಡಿ ಎನ್ನುತ್ತಾ ಯಾವುದು ಬೇಕು, ಯಾಕೆ ಬೇಕು ಎನ್ನುವುದೇ ತಿಳಿಯದಂತೆ ಗೊಂದಲ ಹುಟ್ಟಿಸಿ ಬಿಡ್ತಾರೆ ಸುತ್ತಲಿನವರು. ಅಂಥದ್ದೇ ಸಲಹೆಗಳಲ್ಲಿ ಒಂದು ಕೇಸರಿಯ ಸೇವನೆ. ಗರ್ಭಿಣಿಯು ಕೇಸರಿ ಹಾಲು ಕುಡಿಯುವುದರಿಂದ ಹುಟ್ಟುವ ಮಗು ಬೆಳ್ಳಗಿರುತ್ತದೆ ಎನ್ನುವ ನಂಬಿಕೆ ವ್ಯಾಪಕವಾಗಿ ಚಾಲ್ತಿಯಲ್ಲಿದೆ. ಆದರೆ ಇದು ನಿಜವೇ? ಒಂದೊಮ್ಮೆ ನಿಜವಲ್ಲದಿದ್ರೆ ಕೇಸರಿ ಹಾಲು ಕುಡಿಯಬೇಕೆ? ಇಲ್ಲಿದೆ ಉತ್ತರ. ಅಂದಹಾಗೆ ಮಗುವಿನ ಬಣ್ಣ ನಿರ್ಧಾರವಾಗುವುದು ತಂದೆ ತಾಯಿಗಳಿಂದ ಬಂದ ವಂಶವಾಹಿಗಳ ಮೇಲೆ, ತಿನ್ನುವ ಕುಡಿಯುವ ಆಹಾರದ ಮೇಲಲ್ಲ. ಹಾಗಾಗಿ ತಾಯಿ ಕೇಸರಿ ಹಾಲು ಕುಡಿಯುವುದರಿಂದ ಹೊಟ್ಟೆಯಲ್ಲಿರುವ ಮಗು ಆ ಹಾಲಿನಲ್ಲಿ ಮಿಂದು ಬರುತ್ತದೆ ಎಂದು ಭಾವಿಸುವುದು ತಪ್ಪು. ಮಗುವಿನ ಬಣ್ಣ, ಕಣ್ಣು, ಮೂಗು, ಕೂದಲು, ಉಗುರು ಮುಂತಾದ ದೈಹಿಕ ಲಕ್ಷಣಗಳೆಲ್ಲ ನಿರ್ಧಾರವಾಗುವುದು ವಂಶವಾಹಿಗಳ ಮೇಲೆ. ಹಾಗಾದ್ರೆ 9 ತಿಂಗಳು ಲೀಟರುಗಟ್ಟಲೆ ಕೇಸರಿ ಹಾಲು ಕುಡಿಯೋದು ಸುಮ್ಮನೆ ದಂಡ ಅಂತ ನಿರ್ಧಾರ ಮಾಡ್ಬಿಡ್ಬೇಡಿ. ಯಾಕಂದ್ರೆ ಕೇಸರಿ ಸೇವನೆಯ ಜಾದುಯಿಂದ ಮಗು ಬೆಳ್ಳಗಾಗೋದಿಲ್ಲ ಅನ್ನೋದನ್ನ ಬಿಟ್ಟರೆ ಸೇವಿಸಿದ್ದು ವ್ಯರ್ಥವಾಗುವುದಿಲ್ಲ. ಗರ್ಭಾವಸ್ಥೆಯಲ್ಲಿ ಕೇಸರಿಯನ್ನ ಮಿತವಾಗಿ ಸೇವಿಸೋದು ತಾಯಿ ಶಿಶು ಇಬ್ಬರಿಗೂ ಒಳ್ಳೆಯದೇ. ಇದರಿಂದ ಇಬ್ಬರ ಸ್ವಾಸ್ಥ್ಯಕ್ಕೆ ಹಲವು ಬಗೆಯಲ್ಲಿ ಪ್ರಯೋಜನಗಳಿವೆ. ಕೇಸರಿಯಲ್ಲಿ ಸ್ಯಾಫ್ರನಾಲ್, ಫೈಕ್ರೋಕ್ರೋಸಿನ್ ಮುಂತಾದ ಉತ್ಕರ್ಷಣ ನಿರೋಧಕಗಳಿವೆ. ಇವು ದೇಹದಲ್ಲಿನ ಉರಿಯೂತ ಶಮನ ಮಾಡಲು ನೆರವಾಗ್ತವೆ. ಗರ್ಭಾವಸ್ಥೆಯನ್ನು ಸಂತಸದಿಂದ ದಾಟುವುದಕ್ಕೆ ಬೇಕಾದ ದೈಹಿಕ ಮತ್ತು ಮಾನಸಿಕ ಕ್ಷಮತೆಯನ್ನು ಇರಿಸಿಕೊಳ್ಳುವುದಕ್ಕೆ ಇಂಥ ಉರಿಯೂತ ಶಮನಕಾರಿಗಳು ಅತ್ಯಂತ ಅಗತ್ಯ. ಇನ್ನು ಗರ್ಭಾವಸ್ಥೆಯಲ್ಲಿ ಜೀರ್ಣಾಂಗಗಳು ಕೆಲವೊಮ್ಮೆ ಕಷ್ಟ ಕೊಡ್ತವೆ. ಹುಳಿತೇಗು, ಎದೆಯುರಿ, ಮಲಬದ್ಧತೆ ಮುಂತಾದ ತೊಂದರೆಗಳು ಬಹಳಷ್ಟು ಮಹಿಳೆಯರಲ್ಲಿ ಕಾಣಿಸಿಕೊಳ್ತವೆ. ಕೇಸರಿ ಜೀರ್ಣಾಂಗಗಳನ್ನ ಉದ್ದೀಪಿಸುತ್ತೆ. ಇದರಿಂದ ಕೇಸರಿ ಹಾಲಿನ ಸೇವನೆಯು ಗರ್ಭಿಣಿಯರಿಗೆ ಲಾಭದಾಯಕ. ಇದನ್ನ ಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ಬೆಳಗಿನ ಹೊತ್ತು ಕಾಡುವ ವಾಂತಿಯನ್ನು ನಿಯಂತ್ರಿಸಬಹುದು. ಇನ್ನು ತಾಯಿ ಖುಷಿಯಲ್ಲಿದ್ದರೆ ಒಳಗಿರುವ ಮಗುವು ಖುಷಿಯಲ್ಲಿರುತ್ತೆ. ಹೌದು, ತಾಯಿಯ ಮಾನಸಿಕ ಸ್ಥಿತಿಗತಿಗಳು ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದು ನಿಜ. ಕೇಸರಿಯಲ್ಲಿ ಒತ್ತಡ ಶಮನಕಾರಿ ಗುಣಗಳಿವೆ. ಇದರಿಂದ ಮನಸ್ಸನ್ನು ಸಂತೋಷವಾಗಿರಿಸಿ ಶಿಶುವಿನ ಮೇಲೆ ಧನಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತೆ. ಹೊಟ್ಟೆಯಲ್ಲಿರುವ ಕೂಸು ಬೆಳೆಯುತ್ತಿದ್ದಂತೆ ಅದಕ್ಕೆ ಬೇಕಾದ ಜಾಗವನ್ನು ಒದಗಿಸುವುದಕ್ಕೆ ದೇಹಕ್ಕೆ ಬಹಳಷ್ಟು ಅಂಗಗಳು ಒಂದಕ್ಕೊಂದು ಒತ್ತರಿಸಿಕೊಂಡು ಸ್ಥಳ ಬಿಟ್ಟುಕೊಡುವುದು ಸ್ವಾಭಾವಿಕ. ಈ ದಿನಗಳಲ್ಲಿ ಬೆನ್ನು, ಹೊಟ್ಟೆ ಮತ್ತು ಕಾಲುಗಳಲ್ಲಿ ನೋವು ಕಾಡುವುದು ಸಾಮಾನ್ಯ. ಕೇಸರಿಗೆ ಲಘುವಾದ ನೋವು ನಿವಾರಕ ಗುಣವಿದ್ದು ಇಂಥ ನೋವುಗಳನ್ನ ಕ್ರಮೇಣ ಕಡಿಮೆ ಮಾಡಬಲ್ಲದು. ಇನ್ನು ಗರ್ಭಾವಸ್ಥೆಯಲ್ಲಿ ಕಬ್ಬಿಣದ ಮಾತ್ರೆಗಳನ್ನು ಸೂಚಿಸಲು ವೈದ್ಯರು ಸೂಚಿಸುವುದಿದೆ. ರಕ್ತಹೀನತೆ ಕಾಡದಂತೆ ಮಾಡುವ ಕ್ರಮವಿದು. ಇಂಥ ಪೂರಕಗಳ ಜೊತೆಗೆ ಕೇಸರಿಯನ್ನು ಮಿತವಾಗಿ ಸೇವಿಸಬಹುದೇ ಅನ್ನೋದನ್ನ ವೈದ್ಯರನ್ನೇ ಕೇಳಬೇಕಾಗತ್ತೆ. ಕೇಸರಿಯಲ್ಲಿ ಕಬ್ಬಿಣಾಂಶವೂ ಇದ್ದು ಹಿಮೋಗ್ಲೋಬಿನ್ ಮಟ್ಟ ಕುಸಿಯದಂತೆ ಮಾಡಲು ಇದು ಸಹಕಾರಿ. ಇನ್ನು ಹಾರ್ಮೋನಿನ ವ್ಯತ್ಯಾಸಗಳು, ಹಿಗ್ಗುತ್ತಿರುವ ಹೊಟ್ಟೆ, ಹೇಳಲಾರದ ತೊಂದರೆಗಳೆಲ್ಲ ಸೇರಿ ಗರ್ಭಿಣಿಯರಿಗೆ ರಾತ್ರಿಯ ನಿದ್ದೆ ಬಾರದಿರಬಹುದು. ಇದರಿಂದಾಗಿ ಬೆಳಗ್ಗೆ ಹೇಳುತ್ತಿದ್ದಂತೆ ಚೇತೋಹಾರಿ ಅನಿಸದೆ ಸುಸ್ತು, ಸಂಕಟ ಮುಂದುವರಿಯುತ್ತೆ. ಇದಕ್ಕೆ ಬದಲು ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಕೇಸರಿ ಹಾಲು ಕುಡಿದ್ರೆ ರಾತ್ರಿಯ ನಿದ್ದೆ ಸುಧಾರಿಸುತ್ತೆ. ಮಾನಸಿಕ ಒತ್ತಡವನ್ನ ಶಮನ ಮಾಡಿ ನಿದ್ದೆ ಬರಿಸುವ ಸಾಮರ್ಥ್ಯ ಕೇಸರಿಗಿದೆ. ಇದಲ್ಲದೆ ಪ್ರತಿರೋಧಕ ಶಕ್ತಿಯನ್ನ ಪ್ರಚೋದಿಸುವುದಕ್ಕೂ ಕೂಡ ಕೇಸರಿ ಸಹಕಾರಿ. ಮಗುವಿನ ಚರ್ಮದ ಮೇಲೆ ಹೆಚ್ಚಿನ ಪರಿಣಾಮ ಬೀರದಿದ್ದರೂ ತಾಯಿಯ ತ್ವಚೆ ಸುಧಾರಿಸಬಹುದು. ಆದರೆ ಇದನ್ನ ಅತಿಯಾಗಿ ಸೇವಿಸುವಂತಿಲ್ಲ. ಏನು, ಎಷ್ಟು ಅನ್ನೋದನ್ನೆಲ್ಲ ತಜ್ಞರಲ್ಲಿ ಸಲಹೆ ಕೇಳೋದು ಸೂಕ್ತ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.